ನಾವು ಸಾಮಾನ್ಯ ಕಾರ್ಯಕರ್ತರಾದರೂ ಸಹಿತ ಇವತ್ತು ಪಾರ್ಟಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಿಗೂ ಪ್ರಶ್ನೆ ಮಾಡತಕ್ಕಂಥ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಆಂತರಿಕವಾಗಿ ನಮ್ಮ ಸಮಸ್ಯೆಗಳನ್ನು ನಮ್ಮ ನಾಯಕರಿಗೆ ಹೇಳಿ ನಮ್ಮ ನೋವನ್ನು ತೋಡ್ಕೊಳ್ಳೋಂಥ ನಮ್ಮ ಪಕ್ಷದಲ್ಲಿದೆ. ಹಾಗಂತಂದು ಅದನ್ನು ಭಿನ್ನಮತ ಅಂತ ಅನ್ಕೊಳ್ಳೋದು ಬೇಡ. ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ವು, ನಮ್ಮನ್ನೆಲ್ಲ ಸರಿ ಮಾಡಿದ್ದಾರೆ. ಈಗೆಲ್ಲ ನಾವೆಲ್ಲರೂ ಈಗ ಒಂದಾಗಿ ಚುನಾವಣೆ ಮಾಡ್ತೀವಿ. ನಮಗೆ ನಮ್ಮ ಪಕ್ಷದಲ್ಲಿ ಕಲಿಸ್ಕೊಟ್ರು ದೇಶ ಮೊದಲು, ನಮಗೆ ಆಮೇಲೆ ಪಕ್ಷ, ಆಮೇಲೆ ವ್ಯಕ್ತಿ. ಹಾಗಾಗಿ ಯಾರಿಗೆ ಟಿಕೆಟ್ ಕೊಡಲಿ, ನಮಗೇನಪ್ಪ ಅಂದ್ರೆ ನಾವು ಅಲ್ಲಿ BJP ಗೆಲ್ಸೋದು ನಮ್ಮ ಗುರಿ. ನಮಗೆ ದೇಶ ಮುಖ್ಯ ಆಗುತ್ತೆ. ನಾವೆಲ್ಲ ರಾಷ್ಟ್ರೀಯತೆಯ ಆಧಾರದ ಮೇಲೆ ಪಕ್ಷದಲ್ಲಿ ಕೆಲಸ ಮಾಡ್ತಾ ಬಂದಿರೋರು. ನಾವು MLA ಆಗಬೇಕು ಅಥವಾ ನಾವು ಮಂತ್ರಿ ಆಗಬೇಕು ಅನ್ನೋ ಕಾರಣಕ್ಕೆ ಈ ಪಕ್ಷದಲ್ಲಿ ಕೆಲಸ ಮಾಡಕ್ಕೆ ಬಂದಿರೋರಲ್ಲ. ಇಲ್ಲಿ ಕುಂತಿರೋರು ಎಲ್ಲರೂ ನಾವೆಲ್ಲ ದೇಶಕ್ಕೋಸ್ಕರ ಏನು ಬೇಕಾದ್ರೂ ತ್ಯಾಗ ಮಾಡೋಕ್ಕೆ ರೆಡಿ ಇರ್ತಕ್ಕಂಥ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಈ ಪಕ್ಷದಲ್ಲಿ ಕೆಲಸ ಮಾಡ್ತೀವಿ. ಹಾಗಾಗಿ ಇವತ್ತು ನಮ್ಮ ದೇಶದಲ್ಲಿ ನರೇಂದ್ರ ಮೋದಿಜಿ ಅಂತ ನಾಯಕತ್ವ ನೀವು ನೋಡಿರ್ಬೋದು ಯಾವ ರೀತಿ ಐತೆ. ಈ ಸಿದ್ಧಾಂತದ ಅಡಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಜಿಲ್ಲಾ ಮುಖಂಡರು ಭಿನ್ನಾಭಿಪ್ರಾಯ ಸೃಷ್ಟಿ ಕಾರಣ ಆದವರು ಅವರು ದೇಶಕ್ಕೋಸ್ಕರ ಪಾರ್ಟಿ ಬಲಿ ಕೊಟ್ಟರು ಅಂತ ಆರೋಪ ಹೋಗ್ತಾರಲ್ಲ, ಅವ್ರಿಗೆ ಸ್ಪಷ್ಟನೆ ಕೊಡ್ತಾರಲ್ಲ ಸರ್. ನಮ್ಮ ಸಾಮಾನ್ಯ ಒಬ್ಬ ಬೂತ್ ಮಟ್ಟದ ಕಾರ್ಯಕರ್ತರಿಂದ ಹೇಳೋದು ಇದು ಕಾರ್ಯಕರ್ತರು ಆಕಾಂಕ್ಷಿಗಳು ಪ್ರಶ್ನೆ ಅಲ್ಲ. ಹೇಳ್ರಿ, ಜಿಲ್ಲಾ ಮುಖಂಡರುಗಳಿಂದ ಇಲ್ಲಿ ನಡೆದಪ್ಪ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೆ ಗೊತ್ತು. ಅವ್ರೇನ ಸ್ಪಷ್ಟನೆ ಎಲ್ಲರೂ ಸರ್ ಹೇಳಿ ಸ್ಪಷ್ಟವಾಗಿ ಹೇಳ್ತೀನಿ. ನಮ್ಮ ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ನಗರದಲ್ಲಿರ್ತಕ್ಕಂಥ BJPಯ ಎಲ್ಲ ಮುಖಂಡರು ಸಹಿತ ನಾವೀಗೇನು ಈ ಮಾತೇನು ಹೇಳಿದ್ವಿ, ಈ ಮಾತಿಗೆ ಎಲ್ಲರೂ ಬದ್ಧರಿದ್ದಾರೆ. ಪ್ರಶ್ನೆ ಅದಲ್ಲ, ನಿಮ್ದೆಲ್ಲ ಸಮಸ್ಯೆ ದಕ್ಷಿಣದ ಸಮಸ್ಯೆನೇ ಅಲ್ಲ. ಇನ್ನು 7 ಕ್ಷೇತ್ರಗಳು ಬರ್ತದೆ, ಅವ್ರದ್ದು ಸಮಸ್ಯೆ ಬಗ್ಗೆ ಏನಿಲ್ಲ. ಸುಮ್ಮನೆ ಇದೊಂದು ಮಾಡ್ಕೊತಪ್ಪ ಸರ್. ಈಗ ಒಂದು ಹೇಳ್ತೀನಿ ಕೇಳಿ, ಆಗಲೇ ಒಂದು ಪ್ರಶ್ನೆ ಕೇಳಿದ್ರು, ಈ ಉಪಚುನಾವಣೆಗೋಸ್ಕರ ನೀವು ಈ ಥರ ಮಾತಾಡ್ತಿದ್ದೀರಿ ಅನ್ನೋದನ್ನ ನೀವು ಯಾರು ಅದನ್ನ ಆ ಥರ ಅದೆಲ್ಲ ಪ್ರಶ್ನೆ ಇಡೀ ಜಿಲ್ಲೆಯವ್ರು ಅನ್ನೋದು ಹೇಳಿದ್ರೆ ಅರ್ಥ ಆಯ್ತು. ದಕ್ಷಿಣ ಅದನ್ನೇ ಹೇಳ್ತಾ ಇದೀನಿ ಅಣ್ಣ. ಈಗ ನಮ್ಮ 7 ವಿಧಾನಸಭಾ ಕ್ಷೇತ್ರ ಹರಪಳ್ಳಿ ಸೇರ್ಕೊಂಡು 8 ಅನ್ಕೊಂಡು 8 ವಿಧಾನಸಭಾದ ಎಲ್ಲ ನಮ್ಮ ನಾಯಕರು ಮೊನ್ನೆ ನಾವು ನಮ್ಮ ಲೀಡರ್ಗಳು ಬಂದು ಕರೆದು ಮಾತಾಡಿದ್ಮೇಲೆ ನಾವು ಎಲ್ಲ ಸಮಸ್ಯೆಗಳನ್ನು ಸರಿ ಮಾಡ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಅವರು ಬಂದು ಇದೇ ಮಾತನ್ನು ಹೇಳ್ತಾರೆ. ಈ ಒಗ್ಗಟ್ಟು ಇದೇ ರೀತಿ ನಾವು ಮುಂದುವರಿತೀವಿ. ಅಲ್ಲ ಸರ್, ಈಗ ಎಲ್ಲರೂ ನೀವು ಬಂದಿದ್ದೀರಲ್ಲ, ಟಿಕೆಟ್ ಆಕಾಂಕ್ಷಿಗಳಿದ್ರಿ, ಪಕ್ಷಕ್ಕಾಗಿ ದುಡಿದಿದ್ದೀರಾ ಡೇ 1 ಇಂದ, ಸಾಮಾನ್ಯ ಕಾರ್ಯಕರ್ತರಿಂದ ಬೂತ್ ಮಟ್ಟದಿಂದ. ಈಗ ಡೈರೆಕ್ಟ್ ಆಗಿ ಬೂತ್ ಮಟ್ಟದಿಂದ ಎಲ್ಲೂ ಪಕ್ಷಕ್ಕೂ ದುಡಿದಿಲ್ಲ. ಈಗ BJP ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಅಚ್ಚರಿ ಅಭ್ಯರ್ಥಿಗಳು ಕೊಡ್ತಾ ಇರುತ್ತೆ, ಅಂದ್ರೆ ಕಾರ್ಯಕರ್ತರು ಕೊಡ್ತಾ ಇರುತ್ತೆ. ಆ ರೀತಿ ಏನಾದ್ರು ಪಕ್ಷದಲ್ಲಿ ಯಾವುದೇ ಹುದ್ದೆ ನಿಭಾಯಿಸದೆ ಕಾರ್ಯಕರ್ತರಾಗಿ ದುಡಿಯದೆ ಅಂತಹ ಮುಖಕ್ಕೆ ಏನಾದ್ರು ಮನೆ ಹಾಕಿದ್ರೆ ಏನ್ ಮಾಡ್ತೀರಾ? ಪಕ್ಷದ ಹೈಕಮಾಂಡ್ ತೀರ್ಮಾನ ತಗೊಂತ ಸರ್. ನಮ್ಮ ಶಿವಕುಮಾರ್ ಶ್ರೀನಿವಾಸ್ ತಾಸ್ಕರಪುರ ಜಾಡಬಾಡಿ ಯಾವ ಮನೆಗೂ ನಡೆಯಲ್ಲ. ಪಕ್ಷದ ಕಚೇರಿ ಐತಿ, ಪಕ್ಷದ ಕಚೇರಿ ಇಲ್ಲ ಅನ್ನಂಗಿಲ್ಲ. ಪಕ್ಷದ ಕಚೇರಿ ಈಗಾಗಲೇ ನಮ್ಮಲ್ಲಿ BJP ಆಫೀಸ್ ಕಳೆದು ಜನ ಎತ್ತಿ ಮಾಡುವಂತ ಬೇರೆ ರೀತಿ ಭಾವಿಸೋದು ಬೇಡ. ಏನೇ ಇದ್ರು BJP ಈಗಾಗಲೇ ಎಲ್ಲವನ್ನ ವಿಸ್ತಾರವಾಗಿ ಪ್ರತಿಯೊಂದು ವಿಚಾರವನ್ನ ಹೇಳಿದ್ದಾರೆ. ಒಂದೇ ಇಲ್ಲಿ ನಾವು ಒಗ್ಗಟ್ಟಿನಲ್ಲಿ ಇದ್ದೀವಿ ಅಂತಕ್ಕಂಥ ಸಂದೇಶವನ್ನು ರವಾನೆ ಮಾಡಿದ್ದೀವಿ. ಯಾರಿಗೂ ಅನುಮಾನ ಬೇಡ. ಪ್ರತಿ ಬರುವಂಥ ಉಪಚುನಾವಣೆಯಲ್ಲಿ ದಕ್ಷಿಣ ಕ್ಷೇತ್ರದಲ್ಲಿ ಕಮಲ ಅರಳುತ್ತೆ. ರಾಜ್ಯದ ವಿಧಾನಸಭೆಯಲ್ಲಿ ಒಬ್ಬ ಅಭ್ಯರ್ಥಿ ಶಾಸಕರಾಗಿ ಪ್ರಮಾಣವಚನ ಸ್ವೀಕರಿಸ್ತಾರೆ. ಅದೆಲ್ಲ ಹೈಕಮಾಂಡ್ ಯೋಚನೆ ಮಾಡಿರುತ್ತೆ. ಯಾರಿಗೆ ಪಕ್ಷ ದುಡಿರುತ್ತೆ ಅವ್ರಿಗೆ ಕೊಡಬೇಕು ಅನ್ನೋದು ಅದೊಂದು ನಿಯಮ ಇದ್ದೇ ಇರುತ್ತೆ. ಕೊಟ್ಟೆ ಕೊಡ್ತಾರೆ, ಅದ್ರಲ್ಲಿ ಅನುಮಾನ ಬೇಡ. ಹೇಳ್ರಿ, ಈಗ ಒಂದು ಸಮಿತಿ ಮಾಡಿದ್ದಾರೆ ನಿಮ್ಮ ಮಾಜಿ CM ಒಳಗೊಂಡಂಗೆ. ಆ ಮಾಜಿ CMಗಳ ಬಗ್ಗೆ ಬಹಳಷ್ಟು ಮುಖಂಡರ ಕಾರ್ಯಕರ್ತರಿಗೆ ಒಮ್ಮತ ಇಲ್ಲ. ಅದು ರಾಜ್ಯ ಕಮಿಟಿಯಿಂದ ಕಳಿಸಿರ್ತಕ್ಕಂಥದ್ದು. ಅಷ್ಟು 8 ಜನ 10 ಜನ ಸಮ್ಮತ ಇಲ್ಲ ಅಂತ ನಾವು ಹೇಳಕ್ಕೆ ನಮ್ಮ ಪಕ್ಷದ ಮುಖಂಡರು ಅವ್ರು ಬಂದು ಚುನಾವಣೆ ಮಾಡ್ತಾರೆ. ಎಲ್ಲದೂ ಚುನಾವಣೆ ಮಾಡೋಕ್ಕೆ ಅವ್ರ ತಯಾರಿ 8-10 ಜನನ ಆಯ್ಕೆ ಮಾಡಿ ಕಳಿಸಿದ್ರೆ ಸಮಿತಿಯಲ್ಲಿ ಆ ಸಮಿತಿ ನೇತೃತ್ವ ವಹಿಸುತ್ತೆ. ನಾವು ಕೂಡ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಇಷ್ಟು ಜನ ಸೇರಿ ಚುನಾವಣೆ ಮಾಡಿ ಒಂದಾಗಿ ಚುನಾವಣೆ ಮಾಡ್ತೀವಿ. ಪ್ರಾಮಾಣಿಕತೆಯಿಂದ ಮಾಡ್ತೀವಿ. ಅಜಯ್ ಕುಮಾರ್ ಹೇಳಿದರು, ತನು ಮನ ಧನ ಎಲ್ಲ ಕೊಟ್ಟು ನಾವು ಕೂಡ ಮಾಡ್ಲಿಕ್ಕೆ ತಯಾರಿ ಬರ್ತೇವೆ. ಮತ್ತೇನೈತೇನಣ್ಣ? ಕಳೆದ ಚುನಾವಣೆಯಲ್ಲಿ ನಮಗೆ ಇಲ್ಲಿರೋರೆಲ್ಲರೂ ತನು ಮನ ಧನ ಅಷ್ಟು ಕೊಟ್ಟಿದ್ರು. ಈ ಸರಿ ಮತ್ತೆ ಯಾರಿಗೆ ಕೊಟ್ಟರು? ಕಾಂಗ್ರೆಸ್ ದುರಾಡಳಿತ ವಿರುದ್ಧ ಅಲ್ಲ ಅಣ್ಣ, ಕಾಂಗ್ರೆಸ್ ಅಣ್ಣ ಒಂದು ನಿಮಿಷ. ಕಾಂಗ್ರೆಸ್ ದುರಾಡಳಿತದ ವಿರುದ್ಧ ಜನ ರೋಷಿ ಹೋಗಿದ್ದಾರೆ. ದಕ್ಷಿಣದ ಜನತೆ ಅರ್ಥ ಮಾಡ್ಕೊಂಡಿದ್ದಾರೆ. ಯಾವುದೇ ರೀತಿಯ ಕಾಂಗ್ರೆಸ್ ಏನು ಶಾಸಕರಾಗಿದ್ದರು ಇಷ್ಟು ದಿನ ಯಾವುದೇ ರೀತಿಯ ಅಭಿವೃದ್ಧಿ ಮಾಡಿಲ್ಲ.
ರಸ್ತೆ ಚರಂಡಿ ಕೊಳಗೇರಿ ಹೆಂಗಿದೆಯೋ ಹಂಗೆ ದಕ್ಷಿಣ ಇದೆ. ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾದ ಅವಕಾಶ ಇದೆ, ಅದು ಆಗುತ್ತೆ ಸರ್. ಸರ್ ಮೊನ್ನೆ ಬೆಂಗಳೂರಲ್ಲಿ ಎಲ್ಲರೂ ಜೊತೆಗೆ ಹೋಗಿದ್ವಿ ಅಲ್ಲ ಬೆಂಗಳೂರಲ್ಲಿ ಮೊನ್ನೆ ಜೊತೆಗೆ ಹೋಗಿ ಕೂತ್ಕೊಂಡು ಎಲ್ಲರೂ ಕೊಟ್ಟು ನಾವೆಲ್ಲ ಮೊನ್ನೆ ಹೋಗಿದ್ವಿ, ಎಲ್ಲರೂ ಹೋಗಿದ್ವಿ, ಜೊತೆಗೆ ಇದ್ವಿ, ಎಲ್ಲರೂ ಬೆಂಗಳೂರಲ್ಲಿ ಇದೀವಿ. ಏನ್ ಮಾಡ್ಬೇಕು ಎಲ್ಲ ಮಾಡಿದ್ದಾರೆ. ಪಕ್ಷ ದೊಡ್ಡದು, ನಿತಿನ್ ನಬೀನ್ ಅಧ್ಯಕ್ಷ ಹಾಕೋದ್ರಿಂದ ಯಾರು ಅನ್ಕೊಂಡಿರ್ಲಿಲ್ಲ ಅಂತ ಪಕ್ಷ ಇದು. ತಾವು ನೋಡ್ತಾರೆ ನಿಷ್ಠಾವಂತ ಕಾರ್ಯಕರ್ತ ಟಿಕೆಟ್